ಇನ್ಸ್ಟಾಗ್ರಾಮ್ ಫಾಲೋವರ್ ಒಬ್ರು ಕೇಳಿದ್ರು ಸಿಲ್ಕ್ ಥ್ರೆಡ್ ಲೋಡಿಂಗ್ ವಿಡಿಯೋ ಬೇಕು ಅಂತ, ಅದಕ್ಕೆ ಈ ವಿಡಿಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮೊದಲಿಗೆ ಏನೆಲ್ಲ ಬೇಕು ಅಂತಂದ್ರೆ ಪೈಪಿಂಗ್ ಥ್ರೆಡ್, 2 ಕಲರು ಸಿಲ್ಕ್ ಥ್ರೆಡ್ ನ ತಗೊಂಡಿದ್ದೀನಿ, ಮತ್ತೆ ಕಾಟನ್ ಥ್ರೆಡ್ ಪೈಪಿಂಗ್ ಥ್ರೆಡ್ ನ ಅಟ್ಯಾಚ್ ಮಾಡ್ಕೊಳ್ಳೋಕೆ ಅಥವಾ ಗ್ಲೂ ಸಹ ಯೂಸ್ ಮಾಡಬಹುದು. ನೆಕ್ಸ್ಟ್ ಕಟರ್, ಐರನ್ ನೀಡಲ್ ಅಥವಾ ಜಪಾನ್ ತುಲಿಪ್ 14 ನಂಬರ್ ನೀಡಲ್ ಸಹ ಯೂಸ್ ಮಾಡಬಹುದು. ಮೊದಲಿಗೆ ಪೈಪಿಂಗ್ ಥ್ರೆಡ್ ನ ಕ್ಲಾತ್ ಗೆ ಅಟ್ಯಾಚ್ ಮಾಡ್ಕೋಬೇಕು. ಗ್ಲೂ ಹಾಕಿನೂ ಅಟ್ಯಾಚ್ ಮಾಡ್ಕೋಬಹುದು. ನಾನು ಪೈಪಿಂಗ್ ಥ್ರೆಡ್ ಮೇಲೆ ಜಿಗ್ಜಾಗ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ತರ ಮಾಡ್ಕೋಬಹುದು. ನೆಕ್ಸ್ಟ್ ಡಬಲ್ ಕಲರ್ ಸಿಲ್ಕ್ ಥ್ರೆಡ್ ಲೋಡಿಂಗ್ ಎಷ್ಟು ಡಿಸ್ಟೆನ್ಸಿಗೆ ಬೇಕೋ ಅಷ್ಟು ಮಾರ್ಕ್ ಮಾಡ್ಕೋಬೇಕು. ನಾನು 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ಗ್ರೀನ್ ಕಲರ್ 2 ಎಳೆ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ. ಮೊದಲಿಗೆ ಬ್ಯಾಕ್ ಸ್ಟಿಚ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ಸ್ಲ್ಯಾಂಟ್ ಆಗಿ ಆಪೋಸಿಟ್ ಸೈಡ್ಗೆ ಸ್ಟಿಚ್ ಹಾಕೋಬೇಕು. ಮತ್ತೆ ಅಲ್ಲೇ ಪಕ್ಕದಲ್ಲಿ ಒಂದ್ಸಲ ಸ್ಟಿಚ್ ಹಾಕೋಬೇಕಾಗುತ್ತೆ. ಇದೇ ರೀತಿ 1 ಇಂಚ್ ಕಂಪ್ಲೀಟ್ ಲೋಡಿಂಗ್ ಮಾಡಿ ಆದ್ಮೇಲೆ ಎಂಡ್ ನಾಟ್ ನ ಹಾಕಿ ಆ ಥ್ರೆಡ್ ನ ಸ್ವಲ್ಪ ದೂರಕ್ಕೆ 1-2 ಸ್ಟಿಚ್ ಮಾಡ್ಕೋಬೇಕು. ಯಾಕಂತಂದ್ರೆ 2 ಥ್ರೆಡ್ ಸಹ ಸುತ್ಕೋಬಾರ್ದು ಅಂತ. ಈಗ ಇನ್ನೊಂದು ಕಲರ್ ಸಿಲ್ಕ್ ಥ್ರೆಡ್ ತಗೊಂಡು ಮೊದಲು ಹೇಗೆ ಸ್ಟಿಚ್ ಮಾಡಿದ್ವೋ ಅದೇ ತರ ಸ್ಲ್ಯಾಂಟ್ ಆಗಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು. 1 ಇಂಚ್ ಕಂಪ್ಲೀಟ್ ಆದ್ಮೇಲೆ ಎಂಡ್ ನಾಟ್ ಹಾಕಿ ಇದನ್ನು ಸಹ ಒಂದ್ ಸ್ವಲ್ಪ ದೂರಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ಲೋಡಿಂಗ್ ಕಂಪ್ಲೀಟ್ ಆದ್ಮೇಲೆ ಸುತ್ತ 2 ಎಳೆ ಗೋಲ್ಡ್ ಜರಿ ಥ್ರೆಡ್ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈಗ ಬ್ಯೂಟಿಫುಲ್ ಆಗಿರೋ ಎಂಬೋಸ್ಡ್ ಥ್ರೆಡ್ ಲೋಡಿಂಗ್ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇದೇ ರೀತಿ ವಿಡಿಯೋ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ಫಾಲೋ ಮಾಡ್ಕೊಳ್ಳಿ.